ಪವರ್ ಟಿವಿ ಒಂದು 50 ವರ್ಷದ ಹಿಂದಿನ ಒಂದು ಊರಿಗೆ ಸೇತುವೆ ಬೇಕು, ಮೂಲ ಸೌಕರ್ಯ ಬೇಕು ಅಂತ ಒಂದು ಅಭಿಯಾನ ಕೈ ಜೋಡಿಸಿತ್ತು. ಈಗ ನಕ್ಸಲ್ ಪ್ರದೇಶದ ಆ ಊರಿಗೆ ಸೇತುವೆ ನಿರ್ಮಾಣಕ್ಕೆ 4 ಕೋಟಿ ಬಿಡುಗಡೆಯಾಗಿದೆ. ರಾಜ್ಯ ಸರ್ಕಾರ ಕೊನೆಗೂ ಎಚ್ಚೆತ್ತಿದೆ. ಪವರ್ ಟಿವಿಯ ವರದಿ ಪ್ರಸಾರದ ನಂತರ ಇದು ಪವರ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಪವರ್ನ ವರದಿ ಪ್ರಸಾರದ ಬೆನ್ನಲ್ಲೇ ಸೇತುವೆ ಭಾಗ್ಯ ಒದಗಿ ಬಂದಿದೆ. 50 ವರ್ಷಗಳಾಗಿತ್ತು ಆ ಊರಿಗೆ ಸೇತುವೆನೇ ಇರಲಿಲ್ಲ. ವಿಪರೀತ ಮಳೆ ಆಯಿತು ಅಂತಂದ್ರೆ ಸೇತುವೆ ಇಲ್ಲದ ಗ್ರಾಮಗಳ ಸಂಪರ್ಕವೇ ಕಡಿತ ಆಗಿಬಿಡುತ್ತೆ. ಮಳೆಗಾಲದಲ್ಲಂತೂ ಆ ಊರಿಗೆ ಹೋಗಬೇಕು ಅಂತಂದ್ರೆ, ನದಿ ದಾಟಬೇಕು ಅಂತಂದ್ರೆ ಹಗ್ಗ ಇಟ್ಕೊಂಡೆಲ್ಲ ದಾಟಬೇಕು. ಮಕ್ಕಳು ಶಾಲೆಗೆ ಹೋಗಬೇಕು ಅಂತಂದ್ರೆ ಶಾಲೆಗೆ ಹೋಗೋದಕ್ಕೂ ಕೂಡ ಬಹಳ ಕಷ್ಟ. ರಾಜ್ಯದ ಮೊದಲ ನಕ್ಸಲ್ ಎನ್ಕೌಂಟರ್ ಆಗಿದ್ದಂಥ ಜಾಗ ಬೊಲ್ಲಟ್ಟು ಅಂತ 2003 ನವೆಂಬರ್ 17ನೇ ತಾರೀಕು ಅಲ್ಲಿ ಎನ್ಕೌಂಟರ್ ಆಗಿತ್ತು. ಪ್ರತಿ ವರ್ಷ ಮಳೆಗಾಲದಲ್ಲಿ ನದಿ ದಾಟೋದಕ್ಕೆ ಜನ ಹರಸಾಹಸ ಪಡ್ತಾ ಇದ್ರು. ಈ ಮಳೆಗಾಲದಲ್ಲೂ ಕೂಡ ಹರಸಾಹಸವನ್ನ ಪಟ್ಟಿದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಮ್ಮ ಪವರ್ ಟಿವಿ ನಿಂತಿತ್ತು. ಪವರ್ ಟಿವಿಯ ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಈಗಾಗಿದೆ. ಇಲ್ಲಿನ ಸೇತುವೆ ನಿರ್ಮಾಣಕ್ಕೆ 4 ಕೋಟಿ ಸ್ಯಾಂಕ್ಷನ್ ಆಗಿದೆ. ಸೇತುವೆ ನಿರ್ಮಾಣ ಕೊನೆಗೂ ಆಗ್ತಾ ಇದೆ. 50 ವರ್ಷಗಳ ಜನರ ಕೂಗು, ಜನರ ಬವಣೆ ಸರ್ಕಾರ ಈಗ ಕೇಳಿಸ್ಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಕೊನೆಗೂ ಸರ್ಕಾರ ಅಸ್ತು ಅನ್ನಿದೆ. 4 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇಲ್ಲಿಂದಲೇ ಪ್ರತ್ಯಕ್ಷ ವರದಿ ಕೊಟ್ಟಿತ್ತು. ಆ ಜನರ ಬವಣೆಯನ್ನ ಪವರ್ ಟಿವಿ ರಾಜ್ಯದ ಜನತೆ ಮುಂದಿಟ್ಟಿತ್ತು. ಈಗ ಆ ವರದಿ ಪ್ರಸಾರ ಆಗ್ತಿದ್ದಂಗೆ ಅಲ್ಲಿಗೆಲ್ಲ ಅಧಿಕಾರಿಗಳು ಹೋಗಿದ್ರು. ಇವತ್ತು 4 ಕೋಟಿ ಸ್ಯಾಂಕ್ಷನ್ ಆಗೋದ್ರ ಮುಖಾಂತರ ಆ ಊರಿನ ಗ್ರಾಮದ ಜನರ ನೋವಿಗೆ ಒಂದು ಶಮನ ಸಿಕ್ಕಿದೆ. ಆ 50 ವರ್ಷಗಳ ಕೂಗು ಈಗ ಕಿವಿ ಕೇಳಿಸ್ಕೊಂಡಿದೆ. ದೃಶ್ಯ ನೋಡ್ತಾ ಇದ್ದೀರಿ ನೋಡಿ. ಅದೇ ರೀತಿ ಪರಿಸ್ಥಿತಿ. ಮಳೆ ಬಂತು ಅಂತಂದ್ರೆ ಅಥವಾ ಅಲ್ಲಿ ಕಾಲುವೆ ಹರಿಯೋಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಹಿಂಗೆ ದಾಟ್ಕೊಂಡು ಬರಬೇಕು. ಜೀವ ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ದಾಟಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಬರಬೇಕು. ಬಂದರೆ ದಾಟ್ಕೊಂಡು ಬಂದರೆ ನಮ್ಮ ಲಕ್ಕು ಅನ್ನೋ ರೀತಿನಲ್ಲಿ ನೀರು ಹೆಂಗೆ ಎಳ್ಕೊಂಡು ಹೋಗುತ್ತೆ ನೋಡಿ. ಅಂಥ ಪರಿಸ್ಥಿತಿಯಲ್ಲಿ ಆ ಬೊಲ್ಲಟ್ಟು ಗ್ರಾಮದ ಜನ ನದಿ ದಾಟೋ ಪರಿಸ್ಥಿತಿ ಇತ್ತು. ಈಗ ಅವರಿಗೆ ಫೈನಲಿ ಒಂದು ಸೇತುವೆ ಸ್ಯಾಂಕ್ಷನ್ ಆಗ್ತಾ ಇದೆ. 4 ಕೋಟಿ ಅವರಿಗೆ ಮಂಜೂರಾಗಿದೆ. ಈ 2 ಗ್ರಾಮಗಳ ನಡುವಿನ ಸಂಪರ್ಕಕ್ಕೆ ಸೇತುವೆ ನಿರ್ಮಾಣ ಆಗೋ ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗಬೇಕಿದೆ.